ಹಲೋ ಗೈಸ್, ಹೊಸ ವಿಡಿಯೋಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಬೇಸಿಗೆಗಾಲ ಮುಗ್ದಿ ಮಳೆಗಾಲ ಬಂತು. ಬೇಸಿಗೆಗಾಲಗೆ ಎಲ್ಲೂ ಹೋಗಕ್ಕಾಗಲ್ಲ, ಅದಕ್ಕೆ ಈಗ ಮಳೆಗಾಲದಾಗೆ ಮಾನ್ಸೂನ್ ರೈಡ್ ಹೋಗೋಣ ಅಂತ ಎಲ್ಲ ಹೋಗ್ತಾ ಇದೀವಿ. ಮಂಜುನಾಥ್ ಅವರು ಬೈ ಮಾಮ, ಏನ್ರಿ ಸಮಾಚಾರ? ಎಲ್ಲಿ ಹೋಗ್ತಿದ್ದೀರಾ? ಟ್ರಿಪ್ ಹೊಡಿತಾ ಇದ್ದೀರಾ? ಫ್ಲೆಕ್ಸಿಸ್ ಎಲ್ಲ ಜೋರಾಗಿ ಹೊಡೆದಿದ್ದೀರಾ? ಇವ್ರು ಗೊತ್ತಲ್ಲ ಬೈ, ಎಲ್ಲರಿಗೂ ಗೊತ್ತಿರೋಂಗೆ ಇವರು ಟಿವಿ ಗುರುಜಿಗಳು ಬರೋದು. ನಮಸ್ಕಾರ ನೋಡಿರಿ ಇವ್ರಿಗೆಲ್ಲ. ನಮಸ್ಕಾರ ದೇವರು. ಇವರು ಮಧುಸೂದನ್ ಅವರು ಡ್ರೈವರ್ ಆಗಿದ್ದಾರೆ. ಅವರು ಇಲ್ಲಿ ಮ್ಯಾಪ್ ಹಾಕ್ತವ್ರೆ, ಡ್ರೈವಿಂಗ್ ಮಾಡ್ಕೊಂಡು ಮ್ಯಾಪ್ ಹಾಕ್ತಾರೆ. ನೋಡಿ ಎಷ್ಟು ಕಷ್ಟ ಅಂದ್ರೆ ಡ್ರೈವರ್ಗೆ, ಅಷ್ಟು ಕಷ್ಟ ಬೀಳ್ತಾರೆ. ಪಕ್ಕದಲ್ಲಿ ಕೂತಿರೋ ವೇಸ್ಟ್ ಬಡಿ ಕ್ಲೀನರ್. ಇಲ್ಲಿ ಏನಾನ ಅದು ಇದು ಯಾರನ್ನ ಏನಾನ ಮಾಡಿದ್ರೆ ಬಿಪಿ ಉದಕ್ಕೋ ವೇಸ್ಟ್. ಸುಮ್ನೆ ಸೈಡ್ ಸುಮ್ನೆ ಕುತ್ಕೊಳ್ಳೋದು ಅಷ್ಟೇ. ಹುಲಿ ಎಲ್ಲಿ? ಅದು ಹುಲಿ ಎಲ್ಲ ನಾಯಿ. ನೋಡಿ ಹೋಗ್ತಾ ಇದೀವಿ. ನಮ್ ಕಾರ್ ನೋಡಿ ಫುಲ್ಲು ಸಿಲ್ಲಿ ಸಿಂಧು 0.5 ಆಗಿ ತರಿಸ್ತೀನಿ. ನೋಡಿ ನಮ್ ಕಾರ್ ಹೆಂಗಿದೆ ಅಂತ. ಮ್ಯಾಗಡೆ ಬಾನೆಟ್ ಬಾನೆಟ್ ಅಂತೀನಿ, ಮೇಗಡೆ ರೋಫ್ ಎತ್ಕೊಂಡು ಹೆಂಗ್ ಹೋದ್ರೆ ಹೆಂಗ್ ಇರ್ತದ ಗೊತ್ತಾ ಗಾಯ್ಸ್? ರೋಫ್ ಎತ್ಕೊಂಡು ಈ ತರ ಮಿಸ್ಟೇಕ್ ಮಾಡ್ತಾರೆ ಹೇಳಿ ಅಂತಾನೆ ನೀನು ಗುಂಡಿಸ್ಕೊಂಡು ನಾವು ಇಲ್ಲಿ ಈಗ ಕತ್ಲೆ ಆಯ್ತು. ಅಲ್ಲಿಂದ ಬರೋಷ್ಟಕ್ಕೆ ಅಲ್ಲೊಂದ್ ಸ್ವಲ್ಪ ಪೆಟ್ರೋಲ್ ಕುಡಿಸ್ತಾವ ಇದಕ್ಕೆ ಕಾರ್ಗೆ. ಎಲ್ಲ ಚಿಪ್ಸ್ ಎಲ್ಲ ಇಲ್ಲಿ ಹಾಕೊಂಡಿ ನೋಡಿ. ಪೆಟ್ರೋಲ್ ಹಾಕ್ಸ್ತು, ಫ್ಯೂಯಲ್ ಖಾಲಿ ಆಗಿತ್ತು, ಫ್ಯೂಯಲ್ ಹಾಕ್ಸ್ತು ಅಂತ ಹೇಳಿ ಫ್ಯೂಯಲ್ ಹಾಕ್ಸ್ಕೊಂಡಿ ಅಲ್ಲೊಂದೆರಡು ಚಿಪ್ಸ್ ಬಿಸ್ಕೆಟ್ ಎಲ್ಲ ತಗೊಂಡಿ ಈಗ ತಿನ್ಕೊಂಡ್ ಕೂತಿದ್ದೆ. ಸಂಜೆ ಸ್ನಾಕ್ಸ್ ಆಯ್ತು. ಸಂಜೆ ಸ್ನಾಕ್ಸ್ ಕುರ್ಕುರೆ, ಲೇಸು ಎಲ್ಲ ಸ್ವಲ್ಪ ಹೊತ್ತಾದ್ರೆ ಹೊಟ್ಟೆ ಬಿಸ್ಕೆಟ್ ಖಾಲಿ ಮಾಡಿದ್ವಿ. ಇವ್ನ್ಗೆ ಇನ್ನು ನಾವು ನೆಕ್ಸ್ಟ್ ಬಂದು ಇದು ತೀರ್ಥಹಳ್ಳಿಗೆ ಹೋಗೋವರೆಗೂ ಹೊಟ್ಟೆ ಹಸಿತಾ ಇರ್ತದೆ. ಚೆನ್ನಾಗಿರೋ ಕಡೆ ಅಲ್ಲೊಂದು ಶಕ್ತಿ ಬೇಕಲ್ಲ, ಮಾಡ್ಕೊಂಡಿದೀವಿ. ಚಿತ್ರದುರ್ಗ ಹೋಗ್ತಾ ಇದೀವಿ. ಚಿತ್ರದುರ್ಗ ಇನ್ನೊಂದು ಇವರು ಮಧುಸೂದನ್ ಸ್ವಾಮೀಜಿಗಳು ಅವ್ರ ಪಕ್ಕದಾಗ ಇವ್ರಿಬ್ರು ಬಿಟ್ಬಿಟ್ರೆ ದೊಡ್ಡದೊಂದ್ ಮಠಾನೇ ಕಟ್ಕೊಂಡ್ಬಿಡ್ತಾರೆ. ಕಟ್ಟಿಸ್ತಾರೆ. ಅಷ್ಟು ಬ್ರಿಲಿಯನ್ಸ್ ಇವ್ರು ನೋಡಿ. ಇವರು ಬಿಸ್ನೆಸ್ ಎಲ್ಲ ಮಾಡ್ತಿರ್ತಾರೆ. ಎಲ್ಲಾದ್ರೂ ನೋಡಿದ್ರೆ ಮಾಡಿ ಸಿಕ್ತ ಎಲ್ಲ ಟೋಪಿಯಿಂದ ತಗ್ಲಾಕ್ತಿರ್ತಾರೆ ಅವರು. ಅವ್ರಿಗೇನು ಊಟ ಕಾಣ್ತೀವಿ ಸಾಕು ಅಲ್ಲೇ ತಗ್ಲಾಕ್ಬಿಡ್ತಾರೆ. ಅಂತವೆಲ್ಲ ಮಾಡ್ತಾರೆ. ಅವೆಲ್ಲ ಹೇಳಕ್ ಆಗಲ್ಲ, ಆದ್ರೂ ಹೇಳವ್ರೆ ನಮ್ಮ ಮಾಮು. ಏನೋ ತಪ್ಪಾಯ್ತು. ಅವ್ರ ಗುರುಗಳು ಇವರು ಶಿಷ್ಯಂದ್ರು ಇಬ್ರು ಕೂದ್ಲು ಬಿಟ್ಟವ್ರೆ. ಅವ್ರ ದೊಡ್ಡ ಗುರುಗಳು ಚಿಕ್ಕ ಶಿಷ್ಯರು ಇವ್ರೆ ಗುರುಜಿ ಅವರು ಕೂದ್ಲು ಬಿಡ್ತಾ ಇರೋದು. ಹೋಗಿ ಎಲ್ಲಿ ನೀಟಾಗಿ ಎರ್ಸ್ಕೊಂಬತ್ತಾರೆ ಇಬ್ರು ಗೊತ್ತಿಲ್ಲ. ನಾನೆಲ್ಲೂ ಎರ್ಸಲ್ಲ ಅವರು. ಮಾಮ್ ನಾನು ಎರ್ಸಲ್ಲ, ನಾನು ಹಿಂಗೆ ಬಿಡೋದು. ನೋಡಿ ಮ್ಯಾಪ್ ಹಾಕೊಂಡು ಓದ್ತಾ ಇದೀವಿ ಶಿಸ್ತಾಗಿ. ಮ್ಯಾಪ್ ಹಾಕ್ತಾ ಓದ್ತಾ ಇರೋದೇ. ಡ್ರೈವರೇ ಮ್ಯಾಪ್ ಹಾಕೊಳ್ಳೋದಲ್ಲಿ ಹಾಡ್ ಹಾಕೊಂಡಿ ಒಂದ್ ಹಾಡಾಗ ಹಂಗೆ ಮ್ಯಾಮ್. ಈಗ ನಮ್ಮ ಮಾಮು ಸಾಂಗ್ ಹೇಳ್ತಾರೆ, ಎಲ್ಲಾ ಕೇಳಿಸ್ತಾರೆ. ಕುಶಲವೇ ಪ್ರೇಮವೇ ಮುಗಿತಾ ಸರ್? ಚೆನ್ನಾಗ್ ಆಡ್ತಾರೆ. ನೆಕ್ಸ್ಟ್ ಏನೋ ಸೆಲೆಕ್ಷನ್ ಕೊಟ್ರೆ ಸರಿಗಮಪ್ಪಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿ ಏನಾದ್ರು ಮಾಡಿ ಯೂಟ್ಯೂಬ್ ಅಲ್ಲಿ ಫೇಮಸ್ ಬರುತ್ತೆ. ಮಾಡಿ ಹಳ್ಳಿ ಮಾಡ್ರಿ. ನಮ್ದು ಅವ್ರದ್ದು ಇವ್ರದ್ದು ಅವ್ರದ್ದು ನೋಡ್ರಿ ಹಿಂಗುತ್ತಾರೆ. ಮೂರವರು. ನಮಸ್ತೆ ದುರ್ಗಾ ಪ್ಯೂರ್ ವೆಜ್. ಎಲ್ಲ ಹಿಂಗ್ ಕೂತವ್ರ ಇಲ್ಲಿ. ಯಾರು ಮಾಡ್ರಪ್ಪ, ಅಣ್ಣ ಇಲ್ಲಿ ನಿಂತವ್ರೆ, ನಿದ್ದೆ ಮಾಡ್ತವ್ರೆ.
ಏನು ಹಂಗೆ ಓದ್ತಿದ್ಯಾ? ಮಿನಿಟ್ಸ್ ಬರ್ತ್ ಇದೆಲ್ಲ ಇದು ಮೆನು ಏನೇನಿದೆ ಅಂತ. ಇಡ್ಲಿ ಮಾಡ್ತಾರೆ ಈಗ. ನಡಿ ನಡಿ ಎಲ್ಲ ಏನು ಹೊರಗಡೆ ಇದೆಲ್ಲ ಐತಂದ್ರೆ ಹೋಟ್ಲ್ ಒಬ್ರು ಇಲ್ಲ ಮಾಮ್. ಒಬ್ರು ಇಲ್ಲ. ಫಸ್ಟ್ ಕೈ ತೊಳ್ಕೊಂಡು ಸ್ಟಾರ್ಟ್ ಮಾಡೋದು ಈಗ. ನೋಡಿ ಕೈಯನ್ನು ತೊಳೆಯಿರಿ. ನಾವು ಫುಲ್ ವಾಷಿಂಗು. ನಮ್ಮ ಮಾಮ್ ಕ್ಲೀನ್ನೆಸ್ ನೀವು ನೋಡ್ರೆ ಹೆಂಗೆ ಅನಿಸ್ಬಿಡ್ತದೆ ಗೊತ್ತಾ, ಅಷ್ಟು ಕ್ಲೀನ್ನೆಸ್ಸು. ನೋಡಿ ಸೋಪ್ ಹಾಕಿ ಕೈ ತೊಳೆದು. ಸ್ವೀಟು ವ್ಯವಸ್ಥೆ ಎಲ್ಲಿ ನಾವು ಮಾಡೋದು? ಸ್ವೀಟ್ ವ್ಯವಸ್ಥೆ ಕುತ್ಕೊಂಡಾರ. ನಾವು ಈ ಕಡೆ ಕುತ್ಕೊಳ್ಳೋಣ. ಈಗ ಇನ್ನೊಂದು ಎತ್ಕೊಂಡು ಇವರಿಬ್ರು ನೋಡಿ ಕೂತವ್ರೆ. ನಾವು ಮಮ್ಮಿ ಈ ಕಡೆ ಆಯ್ತು ಹಾಕೊಂಡು ಮುಂದೋರಿ. ಈಗ ಕೈ ತೊಗೊಂಡ್ರಿ ಔಟ್ ಫುಲ್ಲು ವಾಷಬಲ್ ವಾಟರ್ ಕ್ಯಾನ್ ಹೋದ್ರ ನೀಟಾಗೈತೆ. ಒಳ್ಳೊಳ್ಳೆ ಬೆಡ್ ಹಾಕ್ಸೋರು, ಸಕ್ಕತ್ತಾಗೈತೆ ಬೆಡ್. ಫ್ಯಾನ್ ಹಾಕ್ಸೋರೆ. ಒಳ್ಳೆ ಊಟ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ವೆಜ್ ಬಿರಿಯಾನಿ ತಿನ್ಬೇಕಾದ್ರೆ ನೋಡಿ ಹಿಂಗೆ ನೋಡ್ತಾರೆ. ಕಾಯಿ ಮಾಡು ಒಂದು ಅಲ್ಲಿ 10 ರೋಟಿಗಳು ಸಾಕು, ಬೇಜಾನ 2 ಕಾಯಿ ಮಾಡ್ತಾರೆ. ನನ್ನೆಟ್ ಕಿತ್ಕೊಂಡು ಹಾಕೊಂಡು ನೋಡಿ ಗೈಸ್. ಒಬ್ರು ಇಲ್ಲ. ರೋಟಿ ಒಂದು ವೆಜ್ ಬಿರಿಯಾನಿ. ಬ್ರಿಡ್ಜ್ ಐತಲ್ಲ ಅಲ್ಲಿ ತೋರಿಸ್ತೀನಿ. ನೀರನ್ನು ಇರುವಂತ ಈಗ ಬ್ರಿಡ್ಜ್ ಐತಂತ ನಮ್ಮ ಮಾವು ನೋಡ್ರಿ. ನೋಡ್ರಿ ಅಯ್ಯ ಮಾಮ್ ಏನ್ರಿ ಹಂಗಿತ್ತು. ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಭದ್ರಾವತಿಗೆ ಹೋಗೋ ತನಕ ಹೋಟ್ಲಿಲ್ಲ. ರಾತ್ರಿ 8:30 ಆಗೈತೆ. ಸ್ವಲ್ಪ ಏನಾದ್ರು ಊಟ ಮಾಡ್ಬಿಟ್ರೆ ಬೆಸ್ಟ್ ಅಲ್ವಾ? ರೋಡ್ ಮಧ್ಯದಲ್ಲಿ 8:30 9 ಗಂಟೆ ಆದ್ಮೇಲೆ ಈ ರೋಡಲ್ಲಿ ಏನು ಸಿಗಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾವುದೋ ಒಂದು ಒಳ್ಳೆ ಹೋಟ್ಲ ಸಿಕ್ತು. ಬಂದಿದ್ದೀವಿ. ರೋಟಿ ಹೇಳಿದ್ದೀವಿ. ರೋಟಿಗೆ ದಾಲ್ ಹೇಳಿದ್ದೀವಿ. ಒಂದು ಬಿರಿಯಾನಿ ಹೇಳಿದ್ದೀವಿ. ವೆಜ್ ಬಿರಿಯಾನಿ ಹೆಂಗಿರುತ್ತೆ ಗೊತ್ತಿಲ್ಲ. ಮಾಡೋದು ಒಂದು ಜೀರೋ ರೈಸ್ ಮಾಡಿದ್ದೀವಿ. ನೋಡ್ಬೇಕು. ಚಳಿ ಆಯ್ತಾ? ಚಳಿ ಆಯ್ತಿಲ್ವಾ? ಗಾಳಿ ನೀರು ಏನೇನು ಅಡುಗೆ ಮಾಡ್ತಾರೆ. ನೆಕ್ಸ್ಟ್ ಏನು ರೊಟ್ಟಿ ತಂದ್ಕೊಂಡ್ ಕೊಟ್ರು. ರೊಟ್ಟಿ 2 ದಾಲ್ ತಗೊಂಡಿದೀವಿ. ಹೊಟ್ಟೈತದ ಅಲ್ಲೇ ಟೆಸ್ಟ್ ನೋಡೋದು ಈಗ ಹೆಂಗೈತೆ ಅಂತ. ಬಿಡಿ ಹೆಂಗೈತೆ. ಚೆನ್ನಾಗೈತೆ ಮ್ಯಾಮ್. ಹೆಂಗೈತೆ ಮ್ಯಾಮ್? ಚೆನ್ನಾಗೈತೆ. ನೈಟ್ ಹೊತ್ತು ಯಾಕೆ ಸಿಕ್ಕರು ಮೂಟಲ್ಲಿ ತಿಂತಾ ಇರ್ಬೇಕು ಅಷ್ಟೇ. ತಿಂದ್ಬಿಟ್ಟು ಆಮೇಲೆ ಮಾಡ್ತೀನಿ. ಗಾಯ್ಸ್ ಈಗ ಊಟ ಮಾಡ್ಕೊಂಡು ಇವರೆಲ್ಲ ಕಾಫಿ ಕುಡಿಬೇಕು ಅಂದರು. ಕಾಫಿ ಕುಡಿತಾವ್ರು ಅವರು. ನಾನು ಕಾಫಿ ಕುಡಿಯಲ್ಲ. ಲಾಂಗ್ ಜರ್ನಿದೆಲ್ಲ ಕಾಫಿ ಕುಡಿಯಲ್ಲ ನಾನು. ನೋಡಿ ಹೋಟ್ಲ್ ಹೆಸರು ನಮಸ್ತೆ ದುರ್ಗಾ ಪ್ಯೂರ್ ವೆಜ್. ನಾವು ಬಂದಾದ್ಮೇಲೆ ಎಷ್ಟು ಜನ ಬಂದರು ಗೊತ್ತವರು. ಅದೆಲ್ಲ ಕಾರಿಂದ ಎಲ್ಲ ಇಳಿತವ್ರೆ. ಇದು ಎಲ್ಲಿರೋದು? ಚಿತ್ರದುರ್ಗದಲ್ಲಿ ಇರೋದು. ಚಿತ್ರದುರ್ಗದಲ್ಲಿ ಹೋಟೆಲ್ ಇರೋದು. ನಾವು ಬಂದಮೇಲೆ ಬೇಜಾನ್ ಜನ ಬಂದರು. ನೋಡಿ ಕಾರಲ್ಲಿ ಅನ್ಸೋರೆ. ಸಕ್ಕತ್ತಾಗಿ ಲೈಟಿಂಗ್ಸ್ ನೋಡ್ರಿ ಹೆಂಗೆ ಮಾಡೋರೆ ಗೈಸ್. ಐ ಲವ್ ಚಿತ್ರದುರ್ಗ. ಮುಂದೆ ಎಲ್ಲೂ ಸಿಗಲ್ಲ ಅಂತ ಇಲ್ಲೇ ಊಟ ಮಾಡ್ಕೊಂಡು ನೈಟು. ಈಗ ತಿರ್ಗಾ ಕಾರ್ ಹತ್ತಿದ್ರೆ ಸೀದಾ ತೀರ್ಥಹಳ್ಳಿ ಹತ್ರ ಹೋಗಿ ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಅದಿದ್ದು ನೈಟು ಬೆಳಿಗ್ಗೆ ತಿರ್ಗಾ 4 ಗಂಟೆಗೆ ಸಿಗಂದೂರ್ಗೆ ಹೋಗ್ಬೋದು. ಬೆಳಿಗ್ಗೆ ಸಿಗಂದೂರ್ ತೋರಿಸ್ತೀನಿ ನಿಮಗೆ. ಈಗ ಊಟ ಮಾಡ್ಕೊಂಡು ಕಾರ್ ಹತ್ತೀವಿ. ಬೆಳಿಗ್ಗೆ ಸಿಗಂದೂರ್ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿಗಂದೂರ್ ಇದು ವಾಟ್ರಲ್ಲಿ ಹೋಗೋದು ಅದೆಲ್ಲ ಇಲ್ಲ. ಈಗ ಬ್ರಿಡ್ಜು ಹೊಸ್ದಾಗಿ ಮಾಡೋರಂತೆ. ಅದು ಒಂದಿಷ್ಟು ನೋಡಿಲ್ಲ. ನಿಮ್ಗೆ ಅದನ್ನ ತೋರಿಸ್ತೀನಿ. ಸಿಗಂದೂರ್ ದೇವಸ್ಥಾನ ಹಂಗೆ ಎಲ್ಲ ತೋರಿಸಿ ಅಲ್ಲಿ ಬ್ರಿಡ್ಜು ಎಲ್ಲ ಹಂಗೆ ತೋರಿಸ್ತೀನಿ. ಅಲ್ಲಿ ನಮ್ಮ ಕಾರ್ ಅಲ್ಲೈತೆ. ಎಕ್ಸಿವಿ ಪಕ್ಕದಲ್ಲಿ ನಿಂತಿದ್ದಾರೆ ವೈಟ್.
ಕಾಫಿ ಕುಡಿಬೇಕು ಅಂತ ಹೋದ್ರು ಮಾಮ್ ನೋಡಿ ಇಲ್ಲಿ ಕಾಫಿ ಕುಡಿತಾರೆ ಇಲ್ಲಿ ನೋಡ್ರಿ. ನಾನು ಕಾಫಿ ಕುಡಿದ್ರೆ ಸುಮ್ಮನೆ ರೌಂಡ್ ಆಗ್ತಾ ಇದೀನಿ, ಬಂದ್ರೆ ಅದೇ ಕೆಲಸ ರೌಂಡ್ ಹೊಡಿಯೋದೆ ನಾನು. ಸುಮ್ಮನೆ ಕಾಫಿ ಕುಡ್ಕೊಂಡು ಮೂರು ಹೋಗೋರೆ ಎಲ್ಲೋ ನೀನು ಒಮ್ಮೆ ಹೆಂಗ್ ಗೊಟ್ಟ ಆಯ್ತಲ್ವಾ ಹಂಗೆ ಎತ್ತುತ್ತ. ಅಯ್ಯ ಊಟ ಮಾಡಾದ್ಮೇಲೆ ಕಾಫಿ ಕುಡಿತೀಯ? ಏನಿಲ್ಲ, ಈಗ ನೈಟ್ ಡ್ರೈವ್ ಅಲ್ವಾ, ಹ್ಮ್ ಅದಕ್ಕೋಸ್ಕರ. ನೋಡಿ ಬ್ಲ್ಯಾಕ್ ಕಾಫಿ ಇರ್ಲೇಬೇಕು ರೀ ಜರ್ನಿಲಿ. ಬ್ಲ್ಯಾಕ್ ಕಾಫಿ ಕಂಟ್ರಿ ಆಗಲ್ಲ ಇವ್ರು ನೋಡ್ರಿ ನಮ್ ತರ ಇವ್ರು ಕಾಫಿ ಕುಡಿಯಲ್ಲ, ಸುಮ್ಮನೆ ಇಟ್ಕೊಂಡು ಹಿಂಗ್ ಕುತ್ಕೊಳ್ಳೋದು. ಏನ್ರಿ ಮ್ಯಾಗಡೆ ಬಾಯ್ ಅಂತ ಹಾಕೊಂಡಿದ್ದೀರಾ? ಹಾ ಸರಿ. ಏನೋ ಮಾಡ್ತಾರೆ ಗ್ಯಾಸಲ್ಲಿ. ನಾವು ಬಂದಿದ ತಕ್ಷಣ ಎಷ್ಟೊಂದ್ ಜನ ಬಂದ್ರು ನೋಡ್ರಿ. ಕಾಫಿ ಬಿಸ್ನೆಸ್ ಎಲ್ಲ ನಮ್ ಕಾರ್ ನೋಡಿ. ಕಾಫಿ ಮಾಡ್ಬೇಕು ಹೆಂಗ ಮಾಡೋದು ನಮ್ಮ ಮಾಮ್ ಬ್ಲ್ಯಾಕ್ ಕಾಫಿ ಹೆಂಗ್ ಮಾಡೋದು ಮನೇಲಿ ಅಂತ ನೋಡ್ತಾರೆ ನೋಡ್ರಿ. ನಾನು ಕುಡ್ದಿದ್ದೀನ ಹೆಂಗ್ ಮಾಡೋದು ಅಂತ ನನ್ ಕೇಳಿದ್ರೆ ಏನ್ ಇದೇವ್ರದ್ದು ಕಾಫಿ ಇದು ಮುದುಸುತ್ತ ನೋಡ್ತಿದ್ದು ಕಾಫಿ 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 ಇಲ್ಲಿ ನೋಡ್ಬಿಟ್ಟು ಈಚ ಕಡೆ ತಿರುಗದೆ ಇಲ್ಲಿ ಇವರು ಹೋಟ್ಲು ಕಡೆಯಿಂದ ಗೌರ್ಮೆಂಟ್ ಸ್ಕೂಲ್ಗೆ ಸಹಾಯ ಮಾಡ್ತಾರಂತೆ. ನೋಡಿ ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತಾರೆ. ಹೋಟ್ಲವರೇ ಶಾಲೆಗಳಿಗೆ ಸಹಾಯ ಮಾಡ್ತಾರೆ. ನೀವು ಇಂಥವಕ್ಕೆ ಎಲ್ಲದಕ್ಕೂ ಸಹಾಯ ಮಾಡಿ ಗೈಸ್. ಈಗ ತೀರ್ಥಹಳ್ಳಿಗೆ ಬಂದು ರೂಮ್ ನೋಡೋಣ ಅಂತ ಬಂದಿದ್ದೀವಿ. ಕಾರ್ ಇಳ್ದು ನಾನಂತೂ ನಿದ್ದೆ ಹೊಡೆದ್ಬಿಟ್ಟಿದ್ದು ಸರ್ಯಾಗಿ, ಮನ್ಕೊಂಡೇನಿಲ್ಲ, ಸರಿಯಾಗಿ ನಿದ್ದೆ ಹೊಡೆದು ತೀರ್ಥಹಳ್ಳಿಲಿ ಒಂದು ರೂಮ್ ನೋಡೋಣ ಅಂತ ಬಂದಿದ್ವಿ. ನಮ್ಮ ಮಾಮ ರೂಮ್ ಕೇಳಕ್ಕೆ ಅಂತೇಳಿ ಮ್ಯಾಗಡೆ ಹೋಗೋರೆ. ರೂಮ್ ಕೇಳಕ್ಕೆ ಮ್ಯಾಗಡೆ ಹೋಗೋರೆ. ಬನ್ನಿ ಅಲ್ಲೇ ಹೋಗೋಣ, ರೂಮ್ ಐತೆನೋ ಕೇಳೋಣ ಬನ್ನಿ. ತಿರ್ಗಾ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ 4 ಗಂಟೆಗೆ ಹೊರಡ್ಬೇಕು. ಎಲ್ಲೋದ್ರ ಮಾಮ್? ಹಲೋ, 1050 ಒಂದು ಇಬ್ರು 2 ರೂಮ್ ಹಾಕ್ಬೇಕು. ಎಸ್ ಇಲ್ಲ, ನಾನೇ ನೋಡಿ ಚೆನ್ನಾಗೈತೆ. ಇದು ಈಗ ಸಾಕು ಸದ್ಯಕ್ಕೆ. ಮಧ್ಯರಾತ್ರಿ ಎದ್ದು ಹಿಂಗ್ಯಾಕಿ ಹಿಂಗಾಡ್ತಿದ್ವಿ. ನಮ್ಮ ಮಾಮ ಕರೆಕ್ಟಾಗಿ 2 ಗಂಟೆಗೆ ಈಗ ಇದ್ದಕ್ಕಿದ್ದಂಗೆ ಎದ್ಬಿಟ್ಟು ಹಿಂಗೆ ಕೂತ್ಕೊಂಡ್ಬಿಟ್ಟಿರೋದ ನೋಡಿದ್ರೆ ಆಮೇಲೆ ಏನ್ ಹೇಳ್ತೈತೆ ಗೊತ್ತಾ ಕೇಳಿದ್ರೆ, ಆ ಥರ ನಮ್ಮ ಊರಲ್ಲಿ ಮಾಡ್ಸೋಣ ನಾವು ಫುಲ್ಲು ಡಗ 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 ಅಂತ ನಡುಗ್ತಾ ಇದೀವಿ. ಮಾಮ್ ಸ್ಲೀಪಿಂಗ್ ಮನಗಿದ್ದೀರಾ? ಏನು ಅನಿಸ್ತೈತೆ? ಬಿಡಲ್ಲ? ಓಕೆನಾ? ಓಕೆ ಓಕೆ ಓಕೆ, ನಿದ್ದೆ ಹೊಡಿಬೇಕು ನೀನು. ಸಾಂಗ್ಗಳು ನಾಳೆ ಸುಪ್ರಭಾತಕ್ಕೆ ಹೊರಟೋಗೋರೆ ಬೆಳಗ್ಗೆ ದರ್ಶನ ಮಾಡ್ಸಕ್ಕೆ. ಬಲೆ ಇಷ್ಟ ಅಲ್ವಾ? ಬಲ್ಲರೆ ಬಲ್ಲರೆ ಬಲ್ಲೆ ಬಲ್ಲರೆ ಮಾಮ. ಓಯ್ ಮಾಮ ಹೇಳು ಮಾಮ, ಏನೇನು ತವ ನೋಡಿ.
ನಂಗೆ ಡ್ರೈವಿಂಗಲ್ಲೂ ಕವನ. ಹೇಳು ಅವಾಗ ಹೇಳ್ಕೊಂಡ್ಬಿಟ್ಟು ಹೇಳು ಮಾಮ್, ನೇಚರ್ಗೆ ಒಂದ್ ಹೇಳು ಮಾಮ್ ನಂಗೆ. ಹೇಳೋಣ. ಹೇಳು ಮಾಮ್. ನೋಡು ಯಾವ್ದು ಹೇಳ. ಈ ಸೊಗಸಾದ ಹೇಳ್ರಿ. ಅರ್ಧ ಹೇಳ್ಬಿಟ್ಟು ಇನ್ ಬರ್ತೀವಿ ಕಂಪ್ಲೀಟ್ ಮಾಡಿ. ನೇಚರ್ದು ಒಂದು ಕವನ ಹೇಳು. ಈ ಸೊಗಸಾದ ಪ್ರಕೃತಿಯ ಮಡಿಲಲ್ಲಿ ಚಲಿಸುವ ಚಲಿಸುವ ನೇಚರ್ ಮಾತ್ರ ಸಕ್ಕತ್ತಾಗಿದೆ. ನೆಕ್ಸ್ಟ್ ಲೆವೆಲ್. ನೇಚರ್ ಪಕ್ಕ ಇರೋ ಹುಡುಗಿರು ಚೆನ್ನಾಗಾಯ್ತು ಕಣ್ಣ. ಅಪ್ಪ ಹೇಳು ಒಂದ್ ಸ್ವಲ್ಪ ಏನಾದ್ರು. ಗೈಸ್ ನೇಚರ್ ಸಕ್ಕತ್ತಾಗೈತಿ. ಸಿಗಂದೂರ್ ರೋಡ್ ಮಾತ್ರ ಬೆಂಕಿ. ಸಿಗಂದೂರ್ ತೋರಿಸ್ತೀನಿ ನಿಮ್ಗೆ. ಬ್ರಿಡ್ಜ್ ತೋರಿಸ್ತೀನಿ. ಬ್ರಿಡ್ಜ್ ಮೇಲೇನೆ ಕಾರ್ ಹೋಗೋದು. ನಮ್ ಕಾರ್ ನೋಡ್ರಿ, ನಮ್ಮ ಮಾಮ್ ಇಲ್ಲೇ ಓಡಿಸ್ತಾರ ನೋಡ್ರಿ. ಐ ಮಾಡು ಮಾಮ್, ಒಂದು ಐ ಮಾಡ್ತಿದ್ಯಾ ಮಾಮ್? ಐ ಮಾಡ್ರಿ. ಏನ್ ಗುರು, ನಮ್ಮ ಮಾಮ್ ಒಳಗಡೆ ಡ್ರೈವಿಂಗ್ ಮಾಡ್ತಿರೋ ನೋಡ್ರಿ, ನನ್ಗೆ ಭಯ ಆಯ್ತೈತಿ. ಅಷ್ಟು ಸಕ್ಕದಾಗ್ ಮಾಡ್ತೈತೆ. ವೆಲ್ಕಮ್ ಟು ವಿಕ್ರಾದೋಸು ಮೋಜರ್ ಬ್ರೇಡ್. ವೆಲ್ಕಮ್ ಟು ಸಿಗಂದೂರ್ ಬೀಚ್. ನಡಿ ನೀನ್ ನಡಿ. ಗೈಸ್ ಇದೆ ಸಿಗಂದೂರ್ ಬ್ರಿಡ್ಜ್ ಸ್ಟಾರ್ಟಿಂಗು. ಏನ್ ಗುರು ಈ ಸಕ್ಕತ್ತಾಗಿ ಮಾಡೋರೆ. ಸಕ್ಕತ್ತು ಗುರು. ನೀರು ಖಾಲಿ ಆಗಿದಾವೆ ಇಲ್ಲಿ ನೋಡ್ಗುರು. ಏನ್ ಸಕ್ಕತ್ತಾಗಿ ಮಾಡೋರೆ. ನೈಟ್ ಹೊತ್ತು ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ವ್ಯೂ ಸಕ್ಕತ್ತಾಗೈತೆ. ಗೈಸ್ ಈಗ ಸಿಗಂದೂರ್ ಬ್ರಿಡ್ಜ್ ಮೇಲ್ಗೆ ಬಂದಿದೀವಿ. ಎಷ್ಟು ಸಕ್ಕತ್ತಾಗಿ ಕಟ್ಟವ್ರೆ ಅಂದ್ರೆ, ಎಷ್ಟು ಕಷ್ಟಪಟ್ಟು ಕಟ್ಟವ್ರೆ ಅಂದ್ರೆ, ಒನ್ ಆಫ್ ದ ಗ್ರೇಟ್. ಸಕ್ಕತ್ತು ನೋಡಿ. ಏನ್ ಗುರು ಇಷ್ಟಿಷ್ಟಪ್ಪ ಹಾಕೋರಿ ನೋಡ್ರಿ. ಏನ್ ಸಕ್ಕತ್ತಾಗೈತೆ. ಬೇರೆ ದೇಶದಲ್ಲಿ ಈ ತರ ಮಾಡೋರೆ, ನಮ್ ಕರ್ನಾಟಕದಲ್ಲಿ ಸಿಗಂದೂರಲ್ಲಿ ಈ ತರ ಮಾಡೋರೆ. ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೀನಿ, ಮ್ಯಾಗಡೆ ಕಾರ್ ಹೋಗಕ್ಕೇನೆ ಮಾಡೋರೆ. ಏನ್ ಸಕ್ಕತ್ತಾಗಿ ಮಾಡೋರು ನಡಿ ಇಲ್ಲಿ. ನಾನು ಸಕ್ಕತ್ತಾಗಿದ್ದೀನಿ. ಎಲ್ಲದಕ್ಕೂ ಸಕ್ಕತ್ತಾಗಿದ್ದೀನಿ ಅಂತ, ಇಲ್ಲಿ ಮಾತ್ರ ಏನು ಮಾತಾಡಲ್ಲ. ಗೈಸ್ ನೋಡಿ, ಇದೆ ಬ್ರಿಡ್ಜು, ಹ್ಯಾಂಗಿಂಗ್ ಬ್ರಿಡ್ಜ್. ಇವತ್ತೇ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಚೆನ್ನಾಗಿ ಕಟ್ಟೋರೆ. ಕನ್ಸ್ಟ್ರಕ್ಷನ್ ಮಾತ್ರ ಬೆಂಕಿ. ನೆಕ್ಸ್ಟ್ ಲೆವೆಲಾಗೆ ಮಾಡೋರೆ. ಮಾಮ್ ಏನ್ ಹೇಳ್ತೀರಾ ಇದಕ್ಕೆ? ಮಾಮ್ ಅಲ್ಲ ಬಿಸ್ಕೆಟ್ ಕೊಡ್ತಾವ್ರೆ ಗೈಸ್ ನೋಡ್ರಿ. ಹೊಟ್ಟೆ ಇಷ್ಟ ಆಯ್ತು. ಬೆಳಗ್ಗೆ 5 ಗಂಟೆ 4:30 ಬಿಟ್ಟಿರೋದು. ಮಾಮ್ ಹೆಂಗಂತ ಬಿಗ್ಗೋ ಸಿಗಂದೂರ್ ಬ್ರಿಡ್ಜ್ ಆದ್ಮೇಲೆ ಬಂದಿರ್ಲಿಲ್ಲ. ಅವಾಗ ಬೋಟಿಂಗ್ ಅಲ್ಲಿ ಹೋಗ್ತಿದ್ದೋ, ಲಾಂಚ್ ಅಲ್ಲಿ. ಅದು ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಲೇಟ್ ಆಗೋದು. ಲಾಂಚ್ ಹೋಗಿ ಬರೋವರೆಗೂ ಕಾಯ್ಕೊಂಡು ಅದಕ್ಕೆಲ್ಲ ದುಡ್ಡು ಕೊಡ್ಕೊಂಡು. ಇದಂದ್ರೆ ತುಂಬಾ ಚೆನ್ನಾಗಿದೆ. ಹೈವೇ 5 ನಿಮಿಷದಲ್ಲಿ ಸಿಗಂದೂರ್ ಬ್ರಿಡ್ಜ್ನ ಕ್ರಾಸ್ ಮಾಡ್ಬೋದು. ತುಂಬಾ ಹೆಲ್ಪ್ ಆಗೈತೆ. ಮಾಡಿಸಿರೋ ಗೌರ್ಮೆಂಟ್ಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್. ಆದ್ರೂ ನೀರಲ್ಲಿ ಹೋಗೋದ್ ಮಜಾ ಬೇರೆ ತರನೇ ಇತ್ತು. ಸ್ವಲ್ಪ ಲೇಟ್ ಆಗೋದು ಪ್ರಯಾಣಿಕರಿಗೆ. ಸ್ವೀಟ್ ಕಾರಣ ಸಾಲ್ಟ್ ಪರವಾಗಿಲ್ಲ. ಗೈಸ್ ನೋಡ್ತಾ ಇದ್ದೀರಾ ಹ್ಯಾಂಗಿಂಗ್ ಬ್ರಿಡ್ಜ್. ಇದೇ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿ. ಎಲ್ಲ ಫೋಟೋ ಶೂಟ್ ಮಾಡ್ತಾರೆ ನೋಡಿ. ಮಾಮ್ ಬಿಸ್ಕೆಟ್ ಕೊಡ್ತಾರೆ. ಫಸ್ಟ್ ಬಿಸ್ಕೆಟ್ ತಿನ್ನೋಣ ಅಂತ ಫಸ್ಟ್ ಗುರುಗುಜಿ. ನಮಸ್ಕಾರ ಗುರುಜಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಶ್ರೀ ಮಹಾಲಕ್ಷ್ಮಿ ಬಸ್ ನೋಡಿದ್ರು.
ನಾಯಿಗೆ ಬಿಸ್ಕೆಟ್ ಕೊಡ್ತಾರ ನೋಡಿ ಬಸ್ ನೋಡಿ ಹೆಂಗ್ ಬರ್ತೈತೆ ಗ್ಯಾಸ್ ಅಂತೂ ಇಂತೂ ಬ್ರಿಡ್ಜ್ನ ತೋರಿಸಿದೀನಿ ಅಂತೂ ಇಂತೂ ಬ್ರಿಡ್ಜ್ನ ತೋರಿಸಿದೀನಿ ನಿಮ್ಗೆ ಬಾಯ್